ಇಂಡಸ್ಟ್ರೀಸ್ ಎಲ್ಲೈತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹಂಗಾಗೋಗಿದೆ ಇಂಡಸ್ಟ್ರೀಸ್. ಗಾಂಧಿನಗರ ಆಳ್ ಕೊಂಪೆ ಕಣಂಗೆ ಕಾಣ್ತಾ ಇದೆ. ಗಾಂಧಿನಗರದಾಗ ಒಂದು ಆಫೀಸ್ಗಳಿಲ್ಲ, ಅಲ್ಲಲ್ಲೇ ಚೆದ್ರೋಗಿ ಎಲ್ಲ ಕಡೆ ಆಫೀಸ್ ಮಾಡ್ಕೊಂಡಿದ್ದಾರೆ. ಮುಂಚೆ ಹಂಗೆ ಡಿಸ್ಟ್ರಿಬ್ಯೂಷನ್ ಇಲ್ಲ, ಡಿಸ್ಟ್ರಿಬ್ಯೂಟರ್ ಇಲ್ಲ. ಪಿಕ್ಚರ್ ಮಾಡಿದ್ರೆ ಖುಷಿ ಇಲ್ಲ. ಆಮೇಲೆ ಪಿಕ್ಚರ್ ಮಾಡಿದ್ರೆ ಏರಿಯಾ ವೈಸ್ ಡಿಸ್ಟ್ರಿಬ್ಯೂಟರ್ ಬರ್ತಿದ್ರು ತಾಣಕ್ಕೆ. ಈಗ ಯಾರು ಒಬ್ರು ಬರಲ್ಲ. ಯಾರಿದ್ದಾರೆ ಸರ್ ಇಲ್ಲಿ? ಹೊಸ ಇರುವಾಗಲೇ ಒಂದು 10 ಜನ ಹುಡ್ತಾರೆ. ಈ ಬಸ್ಸಿನ ಎದುರಿಗೆ ಹುಳ ಬರ್ತಾವ ನೋಡಿ, ಬರ್ರ ಅಂತ. ಬಸ್ಸಿಗೆ ಲೈಟಿಗೆ ಫೋಕಸ್ಸಿಗೆ ಬಂದಿದ್ದೇನೆ, ಕೆಳಗೆ ಬಿದ್ದು ಸತ್ತೋಗ್ತು. ದೇವ್ರ ಹುಟ್ಟು ಸಾವು ಅಲ್ಲೇ ಇಟ್ಬಿಡೋದು. ಟೈಮೇ ಇಲ್ಲ ಬದುಕಕ್ಕೆ. ಹಂಗೆ ನಮ್ಮ ಹೀರೋಗಳು ಬರ್ತಾರೆ, ಆ ಹುಳ ಹೋದಂಗೆ ಹೋಗ್ತದೆ ಅಂತ ನನ್ನ ಅನಿಸಿಕೆ. ಸರಿ ತಪ್ಪು ನಿಮಗೆ ಗೊತ್ತಿರೋದು. ಈ ಪಿಕ್ಚರ್ ಬಗ್ಗೆ ಬಂಡವಾಳ ಹಾಕಿದ್ರೆ ನಮಗೆ ರಿಟರ್ನ್ ಬರುತ್ತೆ ಅಂತ ಹೀರೋ ಕಾಣ್ತಾ ಇಲ್ಲ, ಅಂತ ಪ್ರೊಡ್ಯೂಸರ್ ಬರ್ತಾ ಇಲ್ಲ. ಯಾರೋ ಪ್ರೊಡ್ಯೂಸರ್ ಶೋಕಿಗೆ ಬರ್ತಾರೆ, ಯಾರೋ ಸಿನಿಮಾ ಮಾಡ್ತಾರೆ, ಅವ್ರು ನೋಡೋಕೆ ಆಗಲ್ಲ. ಕನ್ನಡ ಸಿನಿಮಾ ಇಂಥ ದುರದೃಷ್ಟ ನೋಡ್ಬೇಕ ನಾವು. ಊರಿಗೆ ಹೋಗ್ತಿರ್ತೀನಿ, ಏನೋ ಕಾರ್ಯಗಳು ಕೆಲಸ ಇದ್ದರೆ. ಅವನ ಪಂಗ್ ಮದುವೆ ಅವು ಇವು ಬರ್ತಾವಲ್ಲ, ಕರೀತಾರೆ, ಹೋಗ್ಲೇಬೇಕಲ್ಲ. ಅಪ್ಪ ಪ್ರೊಡ್ಯೂಸರ್ ಬರಲ್ಲ ಅಂತದಕ್ಕೆ ಅವರಿಲ್ಲ ಒಂದ್ಸಲ ಬಂದೋಗ್ಬಿಡ್ತಾರೆ ಯಾವುದೋ ಕಾರ್ಯಕ್ರಮಕ್ಕೆ. ನಾವು ಅವಾಗ ಹೋಗ್ಲೇಬೇಕು, ವಾಪಸ್ಸು ಹೋಗ್ಬರ್ತೀನಿ. ಇಂಡಸ್ಟ್ರೀಸ್ ಎಲ್ಲೈತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹಂಗಾಗೋಗಿದೆ ಇಂಡಸ್ಟ್ರೀಸ್. ಗಾಂಧಿನಗರ ಆಳ್ ಕೊಂಪೆ ಕಣಂಗೆ ಕಾಣ್ತಾ ಇದೆ. ಗಾಂಧಿನಗರದಾಗ ಒಂದು ಆಫೀಸ್ಗಳಿಲ್ಲ, ಅಲ್ಲಲ್ಲೇ ಚೆದ್ರೋಗಿ ಎಲ್ಲ ಕಡೆ ಆಫೀಸ್ ಮಾಡ್ಕೊಂಡಿದ್ದಾರೆ. ಮುಂಚೆ ಹಂಗೆ ಡಿಸ್ಟ್ರಿಬ್ಯೂಷನ್ ಇಲ್ಲ, ಡಿಸ್ಟ್ರಿಬ್ಯೂಟರ್ ಇಲ್ಲ. ಪಿಕ್ಚರ್ ಮಾಡಿದ್ರೆ ಖುಷಿ ಇಲ್ಲ. ಆಮೇಲೆ ಪಿಕ್ಚರ್ ಮಾಡಿದ್ರೆ ಏರಿಯಾ ವೈಸ್ ಡಿಸ್ಟ್ರಿಬ್ಯೂಟರ್ ಬರ್ತಿದ್ರು ತಾಣಕ್ಕೆ. ಈಗ ಯಾರು ಒಬ್ಬರು ಬರಲ್ಲ. ನಾವೇ ಮಾಡ್ಬೇಕು, ನಾವೇ ರಿಲೀಸ್ ಮಾಡಬೇಕು. ಅದರಾಗೂ ಈಗ ವಾರಕ್ಕೆ 8-10 ಸಿನಿಮಾ, ಮಗ್ಗಿ ಪುಸ್ತಕ ಇಂಥವೆಲ್ಲ ಸಿನಿಮಾ ಬರ್ತವೆ. ಜನ ಕನ್ನಡ ಸಿನಿಮಾ ಕಡೆ ನೋಡೋದೇ ಬಿಟ್ಬಿಡಿದ್ದಾರೆ. ಯಾಕಾಯಿತು ಅಂದರೆ ಹೀರೋಗಳು ಕಮ್ಮಿ ಆಯ್ತು ಸಂಖ್ಯೆ. ದೊಡ್ಡ ಹೀರೋಗಳು ಪ್ಯಾನ್ ಇಂಡಿಯಾಕ್ಕೆ ಹೋಗ್ಬಿಟ್ರು. ಶಿವಣ್ಣ ಹಂಗೆ ಒಳ್ಳೆ ಸಿನಿಮಾಗಳು ಮಾಡ್ತಿದ್ರು ಇಲ್ಲಿ, ಅವರು ಪ್ಯಾನ್ ಇಂಡಿಯಾಕ್ಕೆ ಹೋದರು. ದರ್ಶನ್ ಸುದೀಪ್ ಹೋದರು, ಯಶ್ ಹೋಗೇ ಬಿಟ್ಟು ಬಿಡಿ. ಇಲ್ಲಿನ ಯಾರಿದ್ದಾರೆ? ಧ್ರುವನು ಪ್ಯಾನ್ ಇಂಡಿಯಾ. ಇಲ್ಲಿ ಉಳಿದ್ರೆ ಯಾರು? ಅವರಿಗೆ ಪಿಕ್ಚರ್ಗೆ ಬಂಡವಾಳ ಹಾಕಕ್ಕೆ ಹೆದರ್ತಾರೆ. ಯಾವುದೋ ಒಂದು ಸಿನಿಮಾ ಹೋಗುತ್ತೆ, 8 ಸಿನಿಮಾ ಹೋಗಲ್ಲ. ಈ ಪಿಕ್ಚರ್ ಬಗ್ಗೆ ಬಂಡವಾಳ ಹಾಕಿದರೆ ನಮಗೆ ರಿಟರ್ನ್ ಬರುತ್ತೆ ಅಂತ ಹೀರೋ ಕಾಣ್ತಾ ಇಲ್ಲ, ಅಂತ ಪ್ರೊಡ್ಯೂಸರ್ ಬರ್ತಾ ಇಲ್ಲ. ಯಾರೋ ಪ್ರೊಡ್ಯೂಸರ್ ಶೋಕಿಗೆ ಬರ್ತಾರೆ, ಯಾವ್ಯಾವ ಸಿನಿಮಾ ಮಾಡ್ತಾರೆ, ಅವ್ರು ನೋಡೋಕ್ಕೆ ಆಗಲ್ಲ. ಕನ್ನಡ ಸಿನಿಮಾ ಇಂಥ ದುರದೃಷ್ಟ ನೋಡ್ಬೇಕ ನಾವು ಅಂದಂಗೆ ಜನ ಆಗಿ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಈಗ ನೋಡಿ, ಈ ವಾರ 6 ಪಿಕ್ಚರ್ ರಿಲೀಸ್ ಇದೆ. 2 ಶೋ, ಒಂದೊಂದು ಶೋ ಸೈಟ್ ಥಿಯೇಟ್ರ್ನಾಗೆ ರಿಲೀಸು. ಎಲ್ಲೆಲ್ಲಿ ಸೊಂದಕ್ಕೆ ಸಿಗುತ್ತೆ, ಗೋವರ್ಧನ್ ಸಿಕ್ಕರೆ ಅಲ್ಲೇ ರಿಲೀಸು. ಅದೊಂದು ಚೌಕಟ್ಟು ನಾವು ಮಾಡಿದಾಗ ಇದ್ದಿದ್ದು ಹೋಗ್ಬಿಡ್ತದೆ. ಆ ಗೌರವ, ಘನತೆ, ತೂಕ, ವ್ಯವಹಾರ ಇಲ್ಲ ಈಗ. ಇಲ್ಲ ಸರ್, ಯಾರು ಮಾಡೋಕ್ಕೆ ರೆಡಿ ಇಲ್ಲ. ಯಾರಾದ್ರೂ ಮಾಡೋಕ್ಕೆ, ಈಗ ಮಂಜು ಮಾಡೋಕ್ಕೆ ರೆಡಿ ಇದ್ದಾರೆ, ಕೆ ಮಂಜು ಇದ್ದಾರೆ, ರಾಕ್ಲೈನ್ ಇದ್ದಾರೆ, ಇನ್ನು 3-4 ಇದ್ದಾರೆ ಸಿನಿಮಾ ನಿರ್ಮಾಪಕರು. ಯಾರನ್ನ ಇಟ್ಕೊಂಡು ಮಾಡ್ತಾರೆ? ರಾಕ್ಲೈನ್ ಲೆಕ್ಕಾಚಾರ ಅವರು ಯಾರನ್ನ ಇಟ್ಕೊಂಡು ಮಾಡ್ತಾರೆ? ಅವ್ರು ಇದ್ದಾಗ, ಅಪ್ಪು ಇದ್ದಾಗ ಕಂಟಿನ್ಯೂ ಮಾಡೋರು, ವಿಷ್ಣು ಸರ್ ಇದ್ದಾಗ ಕಂಟಿನ್ಯೂ ಮಾಡೋರು. ಅವ್ನು ಭರವಸೆ ಇತ್ತು ಅವ್ರ ಮೇಲೆ, ಮಾಡೋರು. ಈಗ ಯಾರನ್ನ ಇಟ್ಕೊಂಡು ಮಾಡೋಕ್ಕಾಗುತ್ತೆ? ಅಂಥವರೆಲ್ಲ ಈಗ ಸುಮ್ಮನೆ ಬಿಟ್ಟಿದ್ದಾರೆ, ಬೇಡ ಅಂತ. ಭಾಳ ಜನ ಪ್ರೊಡ್ಯೂಸರು ಸಿನಿಮಾನೇ ಬೇಡ ಅಂತ ಸುಮ್ಮನೆ ಇದ್ದಾರೆ ಅಂತ ನನ್ನ ಅನಿಸಿಕೆ. ಸರಿನೋ ತಪ್ಪು ನಿಮಗೆ ಗೊತ್ತು. ಯಾರಿದ್ದಾರೆ ಸರ್ ಇಲ್ಲಿ? ಹೊಸ ಇರುವಾಗಲೇ ಒಂದು 10 ಜನ ಹುಡ್ತಾರೆ. ಈ ಬಸ್ಸಿನ ಎದುರಿಗೆ ಹುಳ ಬರ್ತಾವೆ ನೋಡಿ, ಬರ್ರ ಅಂತ. ಈ ಲೈಟಿನ ಬೆಳಕಿಗೆ ಬರ್ತಾವೆ, ರೆಕ್ಕೆ ಹುಳ ಬಂದು ಒಂದು 5 ನಿಮಿಷಕ್ಕೆ ಸತ್ತು ಹೋಗ್ತಾವೆ.
ಅವು ಪ್ರಾಣಿಗಳೇ ಹುಟ್ಟಿದೇಡಿಗೆ ಸಾಯೋದು ಅದೇ ಪ್ರಾಣಿ ಅಂತ. ಬಸ್ಸಿಗೆ ಲೈಟಿಗೆ ಫೋಕಸ್ಸಿಗೆ ಬಂದಿದ್ದೇನೆ, ಕೆಳಗೆ ಬಿದ್ದು ಹೋಗ್ತು. ದೇವರು ಅವಕ್ಕೆ ಹುಟ್ಟು ಸಾವು ಅಲ್ಲೇ ಇಟ್ಬಿಡೋದನ್ನು, ಟೈಮೇ ಇಲ್ಲ ಬದುಕೋಕ್ಕೆ. ಹಂಗೆ ನಮ್ಮ ಹೀರೋಗಳು ಬರ್ತಾರೆ, ಆ ಹುಳ ಹೋದಂಗೆ ಹೋಗ್ತದೆ ಅಂತ ನನ್ನ ಅನಿಸಿಕೆ. ಸರಿ ತಪ್ಪು ನಿಮಗೆ ಗೊತ್ತಿರುತ್ತೆ. ಇಲ್ಲ ಬಂದರೂ ನಾವು ಮಾಡಲ್ಲ. ಯಾಕೆ ಅವ್ರನ್ನ ಕೈ ಅನ್ನಿಸ್ಬೇಕು? ಗೊತ್ತಿಲ್ಲದರಿಗೆ ಕರ್ಕೊಂಬಂದು ನಾವು ಅವ್ರ ಹತ್ರ ದುಡ್ಡು ಹಾಕ್ಸಿ, ಇವರು ಏನೋ ಭಾಳ ಸೀನಿಯರ್ ಬಿಡಿದ್ರಪ್ಪ ಹೋದ್ವಿ, ಪಿಕ್ಚರ್ ಹೋಗಲಿಲ್ಲ ಅಂದರೆ ನಾವ್ಯಾಕೆ ಆ ಕರ್ಮ ಸುತ್ತಿಗೋಣ? ರಾಜ್ಕುಮಾರ್ ಅವರು ಇಲ್ಲ ಸರ್, ಅವಾಗ ಆಲೇ ಬಿಟ್ಟಿದ್ರು ಅವರು ಪಿಕ್ಚರ್ ಮಾಡೋದು. ಸಾಂಗ್ ಆಡಿದ್ರು ನಮ್ಮ ಪಿಕ್ಚರಿಗೆ, 2-3 ಪಿಕ್ಚರ್ಗೆ. ಅದು ವಿಷ್ಣುವರ್ಧನ್ ಸರ್ ಪಿಕ್ಚರ್ಗೆ ದಣಿಗೆ ಫಸ್ಟ್ ಟೈಮ್ ಸಾಂಗ್ ಆಡಿಸಿದ್ದು ನಾವು. 1 ತಿಂಗಳು ಕಾದು ಸಾಂಗ್ ಆಡಿಸಿದೆ. ಅದು ದೊಡ್ಡ ನ್ಯೂಸ್ ಆಯಿತು. ವಿಷ್ಣು ಸರ್ಗೆ ಫಸ್ಟ್ ಟೈಮ್ ರಾಜ್ಕುಮಾರ್ ಆಡಿದ್ರು. ನಾನು 85ರಾಗೆ ಡಿಸ್ಟ್ರಿಕ್ಟ್ ಜನತಾದಳ ಸೆಕ್ರೆಟ್ರಿ ಚಿತ್ರದುರ್ಗ, 85ರಾಗೇನೆ. ಆಮೇಲೆ ಸ್ಟೇಟ್ ಸೆಕ್ರೆಟ್ರಿ ಆದೆ. ಕುಮಾರಸ್ವಾಮಿ ನಾವೆಲ್ಲ ಭಾಳ ಕ್ಲೋಸು. ದೇವೇಗೌಡರೇ ನಮಗೆ ಲೀಡ್ರು. ಆಮೇಲೆ MP ಪ್ರಕಾಶ್ ನನಗೆ ಭಾಳ ಆಪ್ತರು. ಅವ್ರ ಹತ್ರ ಭಾಳ ಒಡನಾಟ ಇತ್ತು ನಂದು. ಹಿಂಗೆ ರಾಜಕೀಯದಾಗ ಇದ್ದೇ ಸಿನಿಮಾಕ್ಕೆ ಬಂದಿದ್ದು. ನಾನು ಸಿನಿಮಾಗೆ ಬಂದಿದ್ದು ಕಾರಣ, ನಾನು ಪ್ರೊಡ್ಯೂಸರ್ ಆಗ್ತಲೇ ಇರಲಿಲ್ಲ. ರಾಜಕಾರಣದಲ್ಲಿ ನಾನು ಸೆಕ್ರೆಟ್ರಿ ಆಗಿದ್ದೆ. ನಮ್ಮ ಗುರುಗಳು H. ಏಕಾಂತಯ್ಯ ಅಂತ ಅಸೆಂಬ್ಲಿ ನಿಂತರು ದುರ್ಗ. ನಾವು 3 ಸಲ ಗೆದ್ದಿದ್ರು ಅವರು. ನಾನು ಯಾವಾಗಲೂ ಅವರಿಗೆ ಕೆಲಸ ಮಾಡ್ತಿದ್ದು. ಎದುರುಗಡೆ ಮುಸ್ಲಿಂ ಕ್ಯಾಂಡಿಡೇಟ್ ನೂರುಲ್ ಶರೀಫ್ ಅಂತ. ಆದರೂ ನಾನು ಇವ್ರಿಗೆ ಮಾಡ್ತಿದ್ದೆ 3 ಎಲೆಕ್ಷನ್. ಆವಾಗ ಇವರು ಒಂದು ಸ್ವಲ್ಪ ಒಟ್ಟಿನ ಸೋತ್ಬಿಟ್ರು, ಏಕಾಂತಯ್ಯನವರು ಸೋತ್ಬಿಟ್ರಲ್ಲ. ಇನ್ನು 5 ವರ್ಷ ಏನೋ ರಾಜಕೀಯ ನಡೆಯಲ್ಲ ನಮ್ಮದು, ಸುಮ್ಮನೆ ಕೂತ್ಕೊಳ್ಳೋಣ ಅಂತ ನಮ್ಮ ಫ್ರೆಂಡ್ಸೆಲ್ಲ ಸೇರ್ಕೊಂಡು ಸಿನಿಮಾ ಮಾಡೋಣ ಅಂತ ಪ್ರೊಡ್ಯೂಸರ್ ಆಗಿದ್ದು. ಸೋತಿದ್ದಕ್ಕೆ ಆಮೇಲೆ ಒಡನಾಟ ಇತ್ತು. ನಾನು ಕುಮಾರಸ್ವಾಮಿ ತಗ ಹೋಗ್ತಿದ್ವಿ, ಅವರು ಗೌರವ ಕೊಡೋರು. MP ಪ್ರಕಾಶ್ ಸಿದ್ದರಾಮಯ್ಯ ಹತ್ರ ಹೋಗ್ತಿದ್ವಿ. ಎಲ್ಲರೂ ಚೆನ್ನಾಗಿ ಒಡನಾಟ ಇತ್ತು. ಈಗೀಗ ಬಿಟ್ಬಿಟ್ಟೆ ನಾನು. ಈ ಆರೋಗ್ಯ ಸರಿ ಇಲ್ಲಲ್ಲ, ಓಡಾಡೋದು ಸ್ವಲ್ಪ ಕಷ್ಟ ಆಯಿತು. ಈ ಓಡಾಡಿ ಚುರುಕಾಗಿದ್ದರೆ ರಾಜಕಾರಣ. ಅಲ್ಲಿಗೂ ಮೊನ್ನೆ ನನ್ನ ಇದು ರಾಜ್ಯ ಪ್ರಶಸ್ತಿ ಕಮಿಟಿ ಮಾಡಿದ್ರು, ಮೆಂಬರ್ ಮಾಡಿದ್ರು ನನಗೆ. ಸಿದ್ದರಾಮಯ್ಯನವರೇ ಕರೆಸಿ ಹೆಸರು ಹೇಳಿ 2011 21 ರಾಜ್ಯ ಪ್ರಶಸ್ತಿಗೆ ಕಮಿಟಿ ಮಾಡಿ ಶೆಣೈ ಅಧ್ಯಕ್ಷರು. ಅದಕ್ಕೆ ನಾನು ಮೆಂಬರು, ಒಂದು 6 ಜನ ಮೆಂಬರ್ ಇದ್ವಿ. ಅದು 30 ದಿವಸ ನೋಡಿದ್ವಿ ಪಿಕ್ಚರ್, ಒಂದು 60 ಪಿಕ್ಚರ್. ಹಾಂ, ಫೈನಲ್ ಆಯಿತು. ಶೆಣೈಗೂ ನಮಗೊಂದು ಸ್ವಲ್ಪ ಕ್ಲಾಶ್ ಆಯಿತು. ನಾವು ಹೇಳ್ದೆ ಅವ್ರು ಒಪ್ಪಲಿಲ್ಲ, ಅವ್ರು ಹೇಳ್ದೆ ನಾವು ಒಪ್ಪಲಿಲ್ಲ. ಹಿಂಗಾಗಿ ತೀರ್ಮಾನ ಮಾಡಿ ಅನೌನ್ಸ್ ಮಾಡಿದರು. ನಾವು ಸಿನಿಮಾ ಮಾಡಿರೋರು, ಸಿನಿಮಾ ಗೊತ್ತಿರೋರು, 30 ವರ್ಷ ಅನುಭವ ಇರೋರು. ಸಿನಿಮಾ ಮಾಡಿರೋದ್ರಿಂದ, ನಾವು ಸಿನಿಮಾ ಮೇಕಿಂಗ್ ಇರೋದ್ರಿಂದ ಇಂಥ ಸಿನಿಮಾ ಕೊಡೋಣ ಅಂತ ಹೇಳ್ತೀವಿ. ಅವರು ಸಿನಿಮಾ ನೋಡಿರೋರು, ಮಾಡಿಲ್ಲ. ಪ್ರೇಮ ಆ್ಯಕ್ಟಿಂಗ್ ಮಾಡಿರೋಳು, ಪ್ರೇಮ ನೋಡಿಲ್ಲ. ಅವರಿಬ್ಬರು ಯಾವುದೋ ಒಂದು ಪಿಕ್ಚರಿಗೆ ಒಂದಾಗಿ ಇದು ಮಾಡಿದರು. ನಾವು ವಿರೋಧ ಮಾಡಿದ್ವಿ. ಹಂಗೆ ನಡೆದು ಹೋಯ್ತು. ಏನೂ ಆಗಲ್ಲ ಸರ್, ಇದು ಏನೂ ಆಗಲ್ಲ. ಸಿದ್ದರಾಮಯ್ಯ 5 ವರ್ಷ ಇದ್ದೇ ಇರ್ತಾರೆ. ಯಾಕಂದರೆ ಸಿದ್ದರಾಮಯ್ಯ 2.5 ವರ್ಷ, ಅವ್ರು 2.5 ವರ್ಷ ಅಂತ ಕಮಿಟ್ಮೆಂಟ್ ಆಗಿದ್ದು ನಿಜ, ಅದ್ರಾಗ 2 ಮಾತಿಲ್ಲ. ಅದಕ್ಕೆ ರಾಹುಲ್ ಗಾಂಧಿನೇ ಫೈನಲ್ ಮಾಡಿ ಕಳಿಸಿದ್ದು ಅವಾಗ. ಈಗ ಏನಾಯಿತು, 2.5 ವರ್ಷದಾಗೆ ಸಿದ್ದರಾಮಯ್ಯ ಬಲಿಷ್ಠವಾಗಿ ಬೇರೆಯವ್ರು ಬಿಟ್ಟರು. ಸಿದ್ದರಾಮಯ್ಯ ಬಿಟ್ಟರೆ ಕಾಂಗ್ರೆಸ್ ಇಲ್ಲ ಅನ್ನೋ ಲೆವೆಲಿಗೆ ಬಂದು ಹೋಯ್ತು. ಇವತ್ತು ಸಿದ್ದರಾಮಯ್ಯ ನಡೆಸಿದರೆ ಕಾಂಗ್ರೆಸ್ ಏನಾಗ್ಬಿಡುತ್ತೋ ಅನ್ನೋ ಲೆವೆಲ್ಗೆ ಇದೆ. ಅದರಿಂದ ಹೈಕಮಾಂಡಿಗೆ ತಲ್ಲವಾಗ್ಬಿಟ್ಟಿದೆ. ಏನು ಮಾಡೋದು? ಈಗ ಇರೋದೇ ಕರ್ನಾಟಕದ ಗೌರ್ಮೆಂಟು, ಇದು ಕಳ್ಕೊಂಬಿಟ್ರೆ ಅಂತ ಅವರು ಇವ್ರನ್ನೇ ಕಂಟಿನ್ಯೂ ಮಾಡ್ತಾರೆ. DK ಶಿವಕುಮಾರ್ಗೆ ಸಮಾಧಾನ ಮಾಡ್ತಾರೆ ಅಂತ ನನ್ನ ಭಾವನೆ. ಇದೇನಾಗುತ್ತೋ ಹೈಕಮಾಂಡ್ ನೋಡ್ಬೇಕು. ಅದು ನಡೀತಾ ಇದೆ. DK ಶಿವಕುಮಾರ್ ಮಾಡಿ ಇಬ್ಬರು ಡೆಪ್ಟಿ CM ಮಾಡೋದು ಅಂತ.
ಸಿದ್ದರಾಮಯ್ಯ ಒಪ್ಪಿದರೆ ಆಗ್ಬೋದು. ಸಿದ್ದರಾಮಯ್ಯನ ರಾಷ್ಟ್ರ ಮಟ್ಟಕ್ಕೆ ತಗೋಬೇಕು ಅಂತ ಇದ್ದಾರೆ. ಈಗಪ್ಪ ನನಗೆ ಹಿಂದಿ ಬರಲ್ಲ, ನಾನು ರಾಷ್ಟ್ರ ಮಟ್ಟಕ್ಕೆ ಹೋಗಲ್ಲ ಅಂತಿದ್ದಾರೆ. ಸೇಮ್ ದೇವೇಗೌಡರು ಆದಂಗೆ ಆಗುತ್ತೆ ರಾಷ್ಟ್ರ ಮಟ್ಟಕ್ಕೆ ಹೋದರೆ. ಒಂದು ಜೋಕ್ ಹೇಳ್ತಾರೆ, ಲಲ್ಲೂ ಪ್ರಸಾದ್ ಯಾದವ್ ಮೇಲೆ ಎಲ್ಲ ತೀರ್ಮಾನ ಮಾಡಿ ಪ್ರಧಾನಿ ಕ್ಯಾಂಡಿಡೇಟ್ ನೀನೇ ಫೈನಲ್ ಮಾಡಿಬಿಡು ಅಂತ ಎದ್ದೋಗ್ಬಿಟ್ರಂತೆ ಎಲ್ಲ. ಇಬ್ರಾಹಿಮು ದೇವೇಗೌಡರು ಗೆಸ್ಟ್ ಹೌಸ್ನಾಗಿದ್ದರಂತೆ. ಲಲ್ಲೂ ಪ್ರಸಾದ್ ಯಾದವ್ ಯೋಚನೆ ಮಾಡಿ ಯಾರು ಚಂದ್ರಬಾಬು ನಾಯ್ಡು ಬೇಡ ಅಂತಾರೆ, ಆಮೇಲೆ ಇವರು ಜ್ಯೋತಿ ಬಸ್ಸು ಬೇಡ ಅಂತಾರೆ, ರಿಕ್ವೆಸ್ಟ್ ಮಾಡ್ಕೊಂಡ್ರು ಬೇಡ ಅಂತಾರೆ, ಲಲ್ಲೂ ಮೊದಲೇ ಬೇಡ ಅಂತಾರೆ, ಮುಲಾಯಂ ಸಿಂಗೇ ಬೇಡ ನನ್ನ ಮಗ ಒಪ್ಪಲ್ಲ ಅಂತಾನೆ. ಯಾರಿಗೆ ಮಾಡೋದು ತಲೆವಾಗ್ಬಿಡ್ತಂತ. ಒಡಲಾರೆ ಅಂದ್ರಂತೆ ಅವ್ರಿಗೆ ಪಿವನ್ಗೆ. ಅವ್ರು ಗೌಡ್ರು ಕರ್ಕಮ್ಮ ಅಂದಂಗೆ ಆಯಿತು. ಅವನಿಗೆ ಗೌಡ್ರು ಕರ್ಕೊಂಬಂದ್ಬಿಟ್ರಂತೆ. ಗೌಡ ತುಮೇ ಜಾವ್ ಅಂತ ಅಂದರು ಅಂತ ಹೇಳ್ತಾರೆ ಜೋಕ್. ಆಗಿರ್ಬೋದು, ಇಲ್ಲದೆ ಇರ್ಬೋದು, ಬಟ್ ಅದೊಂದು ಕಥೆನೇ ಆಗಿರೋದು. ನಮ್ಮ 3 ಮಕ್ಕಳು ಮದುವೆಗೆ ಅವ್ರ ಮನೆಗೆ ಇದ್ದಾರೆ. ನಮ್ಮ 2ನೇ ಮಗಳು ಸ್ವಲ್ಪ ಪ್ರೊಡಕ್ಷನ್ ಮಾಡಬೇಕು ಅಂತ ಓಡಾಡ್ತಾಳೆ, ಅವ್ರು ಮಾಡ್ಬೋದು. ನಾವು ಸುಮ್ಮನೆ ಇದ್ವಿ, ಅವರೇ ಹೇಳಿದರು ಸಿನಿಮಾ ಮಾಡೋಣ, ರೆಹಮಾನ್ ಸರ್ ಕರೆಸಿ ಅಂತ. ಹೋದೆ, ಸರ್ ಒಂದು ಸಬ್ಜೆಕ್ಟ್ ತಂದುಬಿಡಿ, ಯಾವುದನ್ನು ರಿಮೇಕ್ ಮಾಡೋಣ ಅಂತ. ಅಂದಾಜಪ್ಪನ ಅಪ್ಪನೇ ತಂದುಬಿಡಿ ಸರ್, ನಾನು ಆದಿತ್ಯ ಮಾಡ್ತೀವಿ ಅಂದರು. ತಾಮಂದೆ ಬಾಂಬೆಗೆ ಹೋಗಿ ಆ ಟೈಮಲ್ಲಿ 10 ಲಕ್ಷ. ಆಮೇಲೆ ಬಂದು ನೋಡಿ ಸಲ್ಮಾನ್ ಖಾನ್ ಕ್ಯಾರೆಕ್ಟ್ರ್ ಇವ್ರು ಕೇಳ್ತಾರೆ, ಅಮೀರ್ ಖಾನ್ ಕ್ಯಾರೆಕ್ಟ್ರ್ ಅವನು ಕೇಳ್ತಾನೆ. ಆ ಕ್ಯಾರೆಕ್ಟರ್ನಾಗೆ ಕ್ಲಾಶ್ ಆಯ್ತು ಇಬ್ಬರಿಗೂ. ನಿಂತೋಯ್ತು ಅಲ್ಲಿಗೆ, ಬೇಡ ಅಂತ. ಸ್ವರ್ಗ ತಂದುಬಿಡಿ ಸರ್, ವಿಷ್ಣು ಸರ್ ನಾನು ಮಾಡ್ತೀವಿ ಅಂದರು. ವಿಷ್ಣು ಸರ್ ಇದ್ರವಾಗ ರಾಜೇಶ್ ಖನ್ನ ಗೋವಿಂದ ಮಾಡಿದ್ದು. ತುಂಬ ಒಳ್ಳೆ ಸಬ್ಜೆಕ್ಟ್ ಅದು, ಸ್ವರ್ಗ ಸೆಂಟಿಮೆಂಟ್ ಸಬ್ಜೆಕ್ಟ್. ಅದನ್ನು ತಗೊಂಬಂದೆ. ವಿಷ್ಣು ಸರ್ ಸುದೀಪ್ ಜೊತೆ ಮಾಡಬೇಕಾ ಅಂದರು. ಮಾಡಿ ಸರ್ ತುಂಬ ಚೆನ್ನಾಗಿರುತ್ತೆ ಅಂತ. ನೋಡೋಣ ಒಂದು ಸ್ವಲ್ಪ ಅಂದರು. ನನಗೆ ಯಾಕೆ ಡೌಟ್ ಆಯ್ತು ಮಾಡಲ್ಲ ಅಂತ. ಸುದೀಪ್ಗೆ ಹೇಳಿದೆ, ನೋಡಿ ಸುಮ್ಮನೆ ಸ್ವರ್ಗ ತರಿಸಿದ್ರಿ, ಸಾಂಗ್ ರೆಕಾರ್ಡಿಂಗ್ ಪೂಜೆ ಮಾಡಿಸಿದ್ರಿ ರಾಜೇಶ್ ರಾಮನಾಥ್ ಕರೆಸಿ ಆಫೀಸಲ್ಲಿ, ಸುಮ್ಮನೆ ಟೈಮ್ ವೇಸ್ಟು, ದುಡ್ಡು ವೇಸ್ಟು. ನಾನು ಒಪ್ಪಿಸ್ತೀನಿ ವಿಷ್ಣು ಸರ್ಗೆ, ನನ್ನ ಜವಾಬ್ದಾರಿ ಒಪ್ಪಿಸ. ಒಂದು 3 ತಿಂಗಳು ಓಡಾಡಿದರು, ಒಪ್ಪಲಿಲ್ಲ ಅಂದರು. ಆ ಸಬ್ಜೆಕ್ಟ್ ಪೆಂಡಿಂಗ್ ಆಯಿತು, ಅದೊಂದು 10 ಲಕ್ಷ. ಆಮೇಲೆ ಸರ್ ಯಾವುದು ಬೇಡ, ಲಾವಾರೀಸ್ ತಂದುಬಿಡಿ ಸರ್, ಚಿಂದಿ ಅಮಿತಾಬ್ ಬಚ್ಚನ್ ಉಡಾಯಿಸ್ಬಿಡ್ಬೋದು. ಹೋಗಿ ಆ ಪ್ರಕಾಶ್ ಮೇರ ಅವನ ಕೈಗೆ ಸಿಗಲ್ಲ ಅಂತ ದೊಡ್ಡ ಪ್ರೊಡ್ಯೂಸರ್. ಅವ್ನು ನೋಡೋಕೆ 10 ದಿವಸ ಆಯಿತು. ಪ್ರಕಾಶ್ ಮೇರನ ಸುಮ್ಮನೆ ಭೇಟಿ ಮಾಡೋಕ್ಕೆ 10 ಡೇಸು. ರೂಮ್ ಹಾಕ್ಕೊಂಡು ಅವ್ರ ಆಫೀಸ್ ಪಕ್ಕದಾಗೆ ರೂಮ್ ಹಾಕ್ಕೊಂಡು ಕಾಯ್ತಿದ್ದೆ. ಒಂದಿನ ಸಿಕ್ಕರು ಅವರು. ಹೋಗಿ ಕೇಳಿದೆ, ಸರ್ ಹಿಂಗೆ ರೈಟ್ಸ್ ಬೇಕು. ನನ್ನ ಲೈಫಲ್ಲೇ ರೈಟ್ಸ್ ಯಾವೂ ಕೊಟ್ಟಿಲ್ಲ, ಯಾವ ಲ್ಯಾಂಗ್ವೇಜ್ಗೂ ಕೊಡಲ್ಲ. ತೆಲುಗು, ಹಿಂದಿ, ಬೇರೆ ಲ್ಯಾಂಗ್ವೇಜ್ ಯಾವಕ್ಕೂ ಕೊಡಲ್ಲ. ನಮ್ಮ ಪಿಕ್ಚರ್ ರೈಟ್ಸ್ ಕೊಟ್ಟರೆ ಆ ಲೆವೆಲ್ ಮಾಡೋರು ಯಾರೂ ಇಲ್ಲ ಅಲ್ಲಿ ನಿಮ್ಮ ದಕ್ಷಿಣ ಭಾರತದಾಗೆ, ಅದಕ್ಕೆ ನಾನು ಕೊಡಲ್ಲ. ನೀವು ಬಂದು ಅದು ಲಾವಾರೀಸ್ ಕೇಳ್ತಿದ್ದೀರ, ಅಮಿತಾಬ್ ಬಚ್ಚನ್ದು ಸಿಲ್ವರ್ ಜೂಬ್ಲಿ ಹೋಗಿರೋ ಪಿಕ್ಚರು, ಅದನ್ನು ಯಾರು ಮಾಡ್ತಾರೆ ಅಲ್ಲಿ ಅಂತ. ಅವರು ಒಂದು 3 ದಿವಸ ಅಲ್ಲೊಬ್ಬನ ಯಾರು ನನಗೆ ಪರಿಚಯದನ್ನು ಹಿಡಿದು, ಇಲ್ಲ ಸರ್ ಕೊಡಲೇಬೇಕು, ನಾನು ಮಾಡ್ತೀನಿ ಅಂತ. ಅವ್ರು ಫಸ್ಟ್ ಟೈಮು ಕನ್ನಡಕ್ಕೆ ಕೊಟ್ಟಿದ್ದು. ನೀವು ಇಷ್ಟು ಕೇಳಬೇಡಿ, ಯಾರನ್ನು ಪ್ರಕಾಶ್ ಮೇಲೆ ಹತ್ರ ರೈಟ್ಸ್ ತಂದಿಲ್ಲ, ಕೊಡೋದೇ ಇಲ್ಲ ಅವರು. ಪ್ರಕಾಶ್ ಮೇರ, ಆಮೇಲೆ ದಿಲ್ವಾಲೆ ದುನಿಯಾ ಜಾಂಗೆ ಪ್ರೊಡ್ಯೂಸರು, ಇವರೆಲ್ಲ ಕನ್ನಡ ರೈಟ್ಸ್ ಕೊಡಲ್ಲ. ಅವ್ರು ಯಾವ ರೈಟ್ಸ್ ನೋ ಅಂತ ಬೋರ್ಡ್ ಹಾಕಿದ್ರು ಅವ್ರಿಗೆ ಅಂತ ತಗೊಂಬಂದೆ. ಅದನ್ನು ತಂದಮೇಲೆ ಕರೆಕ್ಟ್ ಸರ್, ತುಂಬ ಚೆನ್ನಾಗಿದೆ, ಮಾಡಿಬಿಡೋಣ. ತಂದೆ ಅಮ್ಜದ್ ಖಾನ್ ಮಾಡಿದ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಸರ್ ಅಂತ. ಅಮ್ಜದ್ ಖಾನ್ ಕರ್ಕೊಂಬರೋಣ, ಹೋಗಿ ಸತ್ತೋಗಿರನ್ನ ಬಿಡಿ, ಇಲ್ಲೇ ಇದ್ದಾರಲ್ಲ ನಮ್ಮ ಅವಿನಾಶು, ಮಾಡ್ತಾರೆ ಬಿಡಿ, ಅವರು ಒಳ್ಳೆ ಆರ್ಟಿಸ್ಟು. ಅವಿನಾಶು 8 ಬರೋಲ್ಲ ಸರ್, ಸ್ಟಾಪ್ ಆಯ್ತು ಅಲ್ಲಿಗೆ.
ಮತ್ತೆ ಓಡಾಡಿಸಿದ್ರು. ನಾನು ಬೇಜಾರಾಗಿ ಇವ್ರು ಮಾಡಲ್ಲ, ಸುಮ್ಮನೆ ಆಟ ಆಡಿಸ್ತಾರೆ, ಸುಮ್ಮನೆ 30 ಲಕ್ಷ ಕಳ್ಕೊಂಡೆ, ತಪ್ಪಾಯ್ತು ನಂದು ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಇದು ಹುಚ್ಚ ಪಿಕ್ಚರ್ ಮಾಡಿದ್ದಕ್ಕೆ ನಮಗೆ ಕೊಟ್ಟ ಗಿಫ್ಟ್. ಆಮೇಲೆ ಒಂದು 100 ಸಲ ಕೇಳಿದೆ, ಯಾಕಾಯಿತು ನಾನು ಕೇಳಿದೆ, ಮೊನ್ನೆ ಪ್ರೆಸ್ಗೆ ಕೇಳಿದೆ, ಆಮೇಲೆ ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಕೇಳಿದೆ. ಅಪ್ಪ ಕುಮಾರ್ ಕಂಪ್ಲೇಂಟ್ ಮಾಡಿದ್ರಲ್ಲ ಅವಾಗ, ಕುಮಾರ್ ಮೇಲೆ ಡೆಪರೇಷನ್ ಕೇಸ್ ಹಾಕಿದ್ರಲ್ಲ ಅವಾಗ, ನಾನು ₹1 ಇನ್ನೂ ದುಡ್ಡು ಎಕ್ಸ್ಟ್ರಾ ಕೇಳಲ್ಲ, 3 ಸಬ್ಜೆಕ್ಟ್ 30 ಲಕ್ಷ 50 ಸಾವಿರ ಕೊಟ್ಟಿದ್ದೀನಿ, ಬಡ್ಡಿನೂ ಕೇಳಲ್ಲ, ನಿನ್ನ 3 ರೈಟ್ಸೇ ಕೊಟ್ಬಿಡ್ತೀನಿ ನಿನಗೆ, ಆ 30 ಲಕ್ಷ ನನಗೆ ಕೊಟ್ಬಿಡು, ನಾನು ಕಷ್ಟದಾಗ ಇದ್ದೀನಿ, ನನಗೆ ಸಹಾಯ ಮಾಡ್ದಂಗೆ ಆಗುತ್ತೆ. ನಿನಗೆ ಕೊಡೋಕೆ ಮನಸ್ಸು ಅಕಸ್ಮಾತ್ ಬರಲಿಲ್ಲ ಅಂದರೆ ದಾನ ಕೊಟ್ಟೆ ರೆಹಮಾನ್ಗೆ ಅಂತ ಕೊಡು, ದಾನನ ಒಟ್ಟು ಸೇರಿಸ್ಕೊಡು ಅಂತ ಹಣಕ್ಕೆ ರೆಡಿ ಇದ್ದೀನಿ ಅಂತ ಕೇಳಿದೆ. ಅದಕ್ಕೂ ಉತ್ತರ ಬರಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಇನ್ನೇನು ಮಾಡೋದು, ಇನ್ನೆಂಥದ್ದು ಮಾಡೋಕ್ಕಾಗುತ್ತೆ ಸರ್? ನಮ್ಮನ್ನು ಆಶೀರ್ವಾದ ಮಾಡಿ ಉಳಿಸಿ ಬೆಳೆಸಿ.